ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕರೆದಿದ್ದೆ. ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯಲ್ಲಿ ನಾರಾಯಣ ಸ್ವಾಮಿಯವರು ನಮ್ಮೆಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ವಿಧಾನ ಪರಿಷತ್ತು, ವಿಧಾನಸಭೆ ಶಾಸಕರು ಭಾಗವಹಿಸಿದರು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಕಳೆದ ಬಾರಿನೂ ಕೂಡ ಈ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ, ಸುಮಾರು ಒಂದು 50-60ಕ್ಕೂ ಹೆಚ್ಚು ಜನ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ಅದರ ಪ್ರತಿಫಲ ಏನು? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರ ಅವರು ಬಾಯಿ ಬಿಡ್ತಾನೆ ಇಲ್ಲ. ಹಣ ಇದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನೀವೇನು ಕೊಟ್ರಿ? ಕಳೆದ ಒಂದು ವರ್ಷ 7 ತಿಂಗಳಾಯಿತು. ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಪ್ರತಿಫಲ ಏನು? ಎಷ್ಟು ಕೈಗಾರಿಕೆಗಳು ಉತ್ತರ ಕರ್ನಾಟಕಕ್ಕೆ ಬಂದಿದೆ? ಎಷ್ಟು ಬೆಳೆ ಹಾನಿ ಸಂಬಂಧಪಟ್ಟಂತೆ ಎಷ್ಟು ಹಣ ಹೋಗಿದೆ? ಅಭಿವೃದ್ಧಿ ಏನಾಗಿದೆ? ರಸ್ತೆ ಅಭಿವೃದ್ಧಿ ಏನಾಗಿದೆ? ನೀರಾವರಿ ವಿಚಾರವಾಗಿ ಏನು ಮಾಡಿದ್ದೀರಾ? ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರಿ. ಆ ಕೃಷ್ಣೆಯ ಕಣ್ಣೀರು ಸುರಿಸ್ತಾನೆ ಇದ್ದಾರೆ ಗೊತ್ತು. ಎಚ್ ಕೆ ಪಾಟೀಲ್ ಆ ಸುದ್ದಿನೇ ಎತ್ತುತ್ತಾ ಇಲ್ಲ ಈಗ. ಈ ಥರದ ಹಲವಾರು ವಿಚಾರಗಳನ್ನು ನಮ್ಮ ಶಾಸಕರು, ಈಗ ಬಂದಿರೋವಂಥ ನಮ್ಮ ಶಾಸಕರು ವಿಷಯ ಮಾಡಿದ್ರು. ಮತ್ತು ನಂಜುಂಡಪ್ಪ ವರದಿ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಅದು 6 ತಿಂಗಳೊಳಗಡೆ ಅದರ ರಿಪೋರ್ಟ್ ತಗೊಂಡು ನಾವು ಚಾಲನೆಯನ್ನೇ ಕೊಟ್ಬಿಡ್ತೀರಿ. ನಂಜುಂಡಪ್ಪ ವರದಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ ಅಂದರು. 6 ತಿಂಗಳಾಯಿತು, ವರ್ಷ ಆಗೋಯ್ತು. ಇನ್ನೊಂದು ಅಧಿವೇಶನ ಬರ್ತಾ ಇದೆ. ಉತ್ತರ ಏನು ಕಾಂಗ್ರೆಸ್ ಹೊರತು? ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಇವತ್ತು ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಮತ್ತು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾವ ಮಾಡಬೇಕು, ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು, ಇದನ್ನು ಗಟ್ಟಿಯಾಗಿ ಹೇಳುವಂಥದ್ದಕ್ಕೆ ಈಗಾಗಲೇ ನಾವು ಅವ್ರಿಗೆ ಏನೇನು ಬೇಕೋ ಮಾಹಿತಿಗಳು, ನಮ್ಮೆಲ್ಲ ಶಾಸಕರಿಗೆ ಮಾಹಿತಿಗಳು ಏನೇನಿದೆ, ಪತ್ರಿಕಾ ವರದಿಗಳೇನಿದೆ, ಅದ್ರ ಬಗ್ಗೆ ನಮಗೇನೇನು ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ನಾವು ಅವರಿಗೆ ಕಳಿಸ್ಕೊಟ್ಟಿದ್ರಿ. ಅವರಿಗೆ ಪೋಸ್ಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ರಿ. ಮತ್ತು ಅವರ ಹತ್ರನೂ ಕೆಲವು ದಾಖಲೆಗಳು ಇದೆ. ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ. ಅವರ ಹತ್ರನೂ ಕೂಡ ಕೆಲವು ದಾಖಲೆಗಳಿದೆ. ಇಷ್ಟೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದೆಷ್ಟು, ಹೇಳಿದ್ದೆಷ್ಟು, ಕೊಟ್ಟಿದ್ದೆಷ್ಟು, ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ಇಷ್ಟು ಲೆಕ್ಕವನ್ನು ನಮ್ಮ ಉತ್ತರ ಕರ್ನಾಟಕದ ಅವ್ರಿಗೆ ಹೆಚ್ಚು ಅವಕಾಶ ಕೊಡ್ತೀರಿ. ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದೀರಿ. ಈ ಸರಿ ಸರ್ಕಾರಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಇದುವರೆಗೂ ಏನು ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾಕಂದರೆ ಈಗಾಗಲೇ ಒಬ್ಬರ ಮೇಲೊಬ್ಬರು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೆರವಣಿಗೆ, ಹೋರಾಟ, ಧರಣಿ, ಸತ್ಯಾಗ್ರಹ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ ಈಗ ಸಾರಿಗೆ ಇಲಾಖೆಯವರು ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ.